ರಾಜ್ಯಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟಗೊಂಡಿದೆ. ಕರ್ನಾಟಕದ 4 ರಾಜ್ಯಸಭಾ ಸದಸ್ಯರ ಅವಧಿ ಮುಗಿತಾ ಇದೆ. ಅವರ ಜಾಗಕ್ಕೆ 4ರನ್ನು ಆಯ್ಕೆ ಮಾಡಬೇಕು. ವೇಳಾಪಟ್ಟಿ ಪ್ರಕಟಗೊಂಡಿದೆ. 4 ಸ್ಥಾನಗಳ ಪೈಕಿ ಶಾಸಕರುಗಳ ಲೆಕ್ಕಾಚಾರದ ಪ್ರಕಾರ, ಶಾಸಕರುಗಳ ಸಂಖ್ಯೆಯ ಪ್ರಕಾರ 3 ಕಾಂಗ್ರೆಸ್ಸಿಗೆ ಅವಕಾಶ ಇದೆ, 1 ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅವಕಾಶ ಇದೆ. ಯಾರ್ಯಾರು ರಾಜ್ಯಸಭೆಗೆ ಹೋಗ್ತಾರೆ ಅನ್ನುವುದು ಕುತೂಹಲ. ಶಾಸಕರುಗಳು ಮತ ಹಾಕಿ ರಾಜ್ಯಸಭಾ ಸದಸ್ಯರನ್ನ ಆರಿಸಬೇಕು. ಒಬ್ಬ ರಾಜ್ಯಸಭಾ ಸದಸ್ಯರು ಆಯ್ಕೆಯಾಗುವುದಕ್ಕೆ 48 ಪ್ರಥಮ ಪ್ರಾಶಸ್ತ್ಯದ ಮತಗಳು ಕನಿಷ್ಠ ಬೇಕು. ಕನಿಷ್ಠ 48. ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭೆ ಅವಧಿ ಅಂತ್ಯಗೊಳ್ತಾ ಇದೆ. ಅವರು ಮರಳಿ ರಾಜ್ಯಸಭೆಗೆ ಹೋಗುವುದು ಫಿಕ್ಸ್. ಅವರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಕ್ಕೆ ಮತ್ತವರೇ ಹೋಗ್ತಾರೆ. ಇನ್ನೊಂದು ಸ್ಥಾನ ಎಐಸಿಸಿ ನಾಯಕರೊಬ್ಬರನ್ನ ಆರಿಸಬಹುದು ಅನ್ನಲಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡಿನ ಆಯ್ಕೆಯ ಇನ್ನೊಬ್ಬ ನಾಯಕರು ಬರ್ತಾರಂತೆ. 2 ಹೆಸರುಗಳು ಭಾರೀ ಚರ್ಚೆಯಲ್ಲಿದ್ದಾವೆ. ಪವನ್ ಖೇರಾ ಮತ್ತು ಸುಪ್ರಿಯಾ ಶ್ರೀನಾಥೆ. ಈ ಇಬ್ಬರ ಪೈಕಿ ಒಬ್ಬರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸುವ ನಿರ್ಧಾರ ಎಐಸಿಸಿ ಮಾಡುವ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಇನ್ನೊಂದು ಸ್ಥಾನಕ್ಕೆ ಕರ್ನಾಟಕದ ಹಿರಿಯ ನಾಯಕರೊಬ್ಬರಿಗೆ ಅವಕಾಶ ಅಂತೆ. ಬಿಕೆ ಹರಿಪ್ರಸಾದ್ ಅಥವಾ ಬಿವಿ ಶ್ರೀನಿವಾಸ್ ಅಂತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ನಲ್ಲಿ ಒಬ್ಬರ ಆಯ್ಕೆಗೆ ಅವಕಾಶ ಇದೆ. ಬಿಜೆಪಿ ಸುಲಭವಾಗಿ ಒಬ್ಬ ಸದಸ್ಯರನ್ನ ಗೆಲ್ಲಿಸಬಹುದು, ಒಬ್ಬ ರಾಜ್ಯಸಭಾ ಅಭ್ಯರ್ಥಿಯನ್ನ ಗೆಲ್ಲಿಸಬಹುದು. ಆದರೆ ಆ ಸ್ಥಾನದ ಮೇಲೆ ಜೆಡಿಎಸ್ನ ಕಣ್ಣಿದೆ. ಎಚ್.ಡಿ. ದೇವೇಗೌಡರ ಅವಧಿ ಮುಗಿತಾ ಇದೆ. ಅವರನ್ನ ಮರಳಿ ರಾಜ್ಯಸಭೆಗೆ ಕಳಿಸುವ ಪ್ರಸ್ತಾಪ ಜೆಡಿಎಸ್ನಿಂದ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ನಿತಿನ್ ನಬೀನ್ ರನ್ನ ಭೇಟಿಯಾಗಿ ಒಂದು ಸುತ್ತಿನ ಚರ್ಚೆಯನ್ನು ಮುಗಿಸಿದ್ದಾರೆ. ರಾಜ್ಯದ ಯಾವ ಬಿಜೆಪಿ ನಾಯಕರ ಜೊತೆಗೂ ಅದರ ಬಗ್ಗೆ ಚರ್ಚೆ ನಡೆದಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಇರುವ ಒಂದು ಸ್ಥಾನವನ್ನ ದೇವೇಗೌಡರಿಗೆ ಬಿಟ್ಟುಕೊಡೋ ಮನಸ್ಸಿದ್ದಂಗಿಲ್ಲ.
ಹಂಗಂತ ಬಹಿರಂಗವಾಗಿ ವಿರೋಧಿಸೋದಕ್ಕೂ ಆಗೋದಿಲ್ಲ. ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡಲಿ ಅಂತಿದ್ದಾರೆ ರಾಜ್ಯ ಬಿಜೆಪಿ ನಾಯಕರುಗಳು. ದೇವೇಗೌಡರನ್ನ ರಾಜ್ಯಸಭೆಗೆ ಮತ್ತೊಮ್ಮೆ ರಾಜ್ಯದಿಂದ ಕಳಿಸುವುದಾದರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆ ಆಯ್ಕೆ ವಿಚಾರದಲ್ಲಿ ಅಂದರೆ ಕೋರ್ ಕಮಿಟಿಲೂ ಕೂಡ ಚರ್ಚೆ ಆಗಿದೆ. ಆದರೆ ದೇವೇಗೌಡರು ಕಳಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಪ್ರೀತಮ್ ಗೌಡರು ಪಕ್ಕದಲ್ಲಿ ನಿಲ್ಸ್ಕೊಂಡು ಹೇಳ್ತಾ ಇದ್ದಾರೆ. ಮಾನ್ಯ HD ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳೇನಿದ್ದಾರೆ, ಕೇಂದ್ರದಲ್ಲಿ NDAನ ಬಲಗೊಳಿಸ್ಕೊಡ್ಬೇಕು, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು NDAಗೆ ಬಲ ತುಂಬುವಂಥ ಕೆಲಸ ಮಾಡಿದ್ದಾರೆ. ಕೊಡಬೇಕು ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಇದೆಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ತೀರ್ಮಾನ ಮಾಡುವಂಥದ್ದು. ಯಾರಿಗೂ ವಿರೋಧಿಗಳಲ್ಲ, ಯಾರಿಗೂ ನಮ್ಮದೇನು ಬೆಂಬಲ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಮ್ಮದು ಬೆಂಬಲ. ಗೊಂದಲ ಏನೂ ಇಲ್ಲ. ನಮ್ಮನ್ನು ಯಾರೂ ಬಂದು ಕೇಳಿಲ್ಲ, ಯಾರೂ ನಮ್ಮನ್ನೇನು ಕೇಳಿಲ್ಲ, ನಾವು ಯಾರನ್ನೂ ಕೇಳಿಲ್ಲ. ನಾವು ನಮ್ಮ ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ. ಇಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ರಾಜ್ಯದ ನಾಯಕತ್ವದ ಜೊತೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.